ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಆಂಬುಲೆನ್ಸಸ್ ಬೈ ಫಿಲಿಪ್ ಲಾರ್ಕಿನ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಹಾಗೆ ಈ ಒಂದು ಫಿಲಿಪ್ ಲಾರ್ಕಿನ್ ರವರ ಆಂಬುಲೆನ್ಸಸ್ ಈ ಪದ್ಯದ ಇಂಗ್ಲಿಷ್ ಸಮರಿಯ ಒಂದು PDF ಅನ್ನು ಸಹ ನೀವು ಈ ವಿವರಣೆ ಕೇಳಿದ ನಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ಆಂಬುಲೆನ್ಸಸ್ ಈ ಪದ್ಯದ ಮೂಲಕ ಕವಿಯವರು ಸಾವು ಮತ್ತು ನೋವಿನ ಸಂಕೇತಗಳಾಗಿರ್ತಕ್ಕಂಥ ಈ ಆಂಬುಲೆನ್ಸ್ಗಳ ಚಿತ್ರಣವನ್ನು ಬಳಸಿಕೊಂಡು ಮಾನವನ ಸಾವಿನ ಅನಿವಾರ್ಯ ಮತ್ತು ಅದರ ಸ್ವಭಾವ, ಅದಕ್ಕೆ ಆ ಸಾವಿನ ಒಂದು ಸ್ವಭಾವಕ್ಕೆ ಮಾನವನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಈ ಆಂಬುಲೆನ್ಸಸ್ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲ ಒಂದು ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇದ್ದಾರೆ, ಕ್ಲೋಸ್ಡ್ ಲೈಕ್ ಕನ್ಫೆಷನಲ್ಸ್ ದೇ ಥ್ರೆಡ್, loud noons of cities giving back, none of the glances they absorb. Light glossy grey arms on a plaque, they come to rest at any curb, all streets in time are visited. ನೋಡಿ, ಈ ಮೊದಲ ಸ್ಟ್ಯಾನ್ಸಾದಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಆ ಮೊದಲ ಸಾಲು ಆ ಆಂಬುಲೆನ್ಸ್ಗಳು ಹೇಗಿರುತ್ತೆ ಅಂದರೆ ಅವು ಕನ್ಫೆಷನಲ್ ರೂಮ್ಸ್, ಕ್ಲೋಸ್ಡ್ ಕನ್ಫೆಷನಲ್ಸ್ ಅಂದರೆ ನಾವು ತಪ್ಪೊಪ್ಪಿಗೆ ಮಾಡ್ಕೊಳ್ತಕ್ಕಂತಹ ಒಂದು ರೂಮ್ಗಳ ಹಾಗೆ ಅವು ಮುಚ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಆಂಬುಲೆನ್ಸ್ಗಳು ರೋಗಿಯ ಖಾಸಗಿತನವನ್ನು ಕಾಪಾಡುತ್ತೆ, ಆತನ ಪ್ರವೇಶವನ್ನು ಕಾಪಾಡ್ತವೆ, ಒಳಗಿರ್ತಕ್ಕಂತಹ ದುಃಖ ಅಥವಾ ಸಾವನ್ನು ಹೊರಗಿನವರಿಂದ ಮರೆಮಾಚ್ತಾ ಇರುತ್ತೆ. ಇದೊಂದು ತಪ್ಪನ್ನು ಒಪ್ಕೊಳ್ತಕ್ಕಂತಹ ಒಂದು ರೂಮ್ನಲ್ಲಿ ರಹಸ್ಯಗಳನ್ನು ಕಾಪಾಡುವಂತೆ ಆಂಬುಲೆನ್ಸ್ ಕಾಪಾಡುತ್ತೆ ಅಂತ. ಲೌಡ್ ನೂನ್ಸ್ ಆಫ್ ಸಿಟೀಸ್ ಗಿವಿಂಗ್ ಬ್ಯಾಕ್, ನಗರದ ಗದ್ದಲಗಳಲ್ಲಿ ಸಹ ಆ ಮಧ್ಯಾಹ್ನದಲ್ಲೂ ಕೂಡ ಆಂಬುಲೆನ್ಸ್ಗಳು ಸಾಗುತ್ತೆ. ಅಂದರೆ ನಗರ ಜನಜೀವನದ ನಡುವೆಯೂ ಆಂಬುಲೆನ್ಸ್ಗಳು ತಮ್ಮ ಕೆಲಸವನ್ನು ಮಾಡ್ತವೆ, ಜನಸಾಮಾನ್ಯರ ಗಮನವನ್ನು ಸೆಳೆಯದೆ ಅಥವಾ ಅವರೊಂದಿಗೆ ಸಂವಹನ ನಡೆಸದೆ ತಮ್ಮದೇ ಹಾದಿಯಲ್ಲಿ ಅವು ಸಾಗ್ತಾ ಇರ್ತವೆ ಅಂತ. ನನ್ ಆಫ್ ದ ಗ್ಲಾನ್ಸಸ್ ದೇ ಅಬ್ಸಾರ್ವ್, ಅವು ತಾವು ತೆಗೆದುಕೊಳ್ಳುವ ಯಾವುದೇ ನೋಟಗಳನ್ನು ಹಿಂದಿರುಗಿಸೋದಿಲ್ಲ ಅಂತ. ಅಂದರೆ ಆಂಬುಲೆನ್ಸ್ಗಳನ್ನು ನೋಡ್ತಕ್ಕಂಥ ಜನರ ಕುತೂಹಲ, ಆತಂಕ ಅಥವಾ ಸಹಾನುಭೂತಿಯ ನೋಟಗಳಿಗೆ ಅವು ಯಾವುದೇ ರೀತಿ ಪ್ರತಿಕ್ರಿಯಿಸೋದಿಲ್ಲ. ಅವು ಕೇವಲ ತಮ್ಮ ಉದ್ದೇಶಗಳನ್ನು ಮಾಡ್ತಾ ಹೋಗ್ತವೆ. ಲೈಟ್ ಗ್ಲಾಸಿ ಗ್ರೇ ಆರ್ಮ್ಸ್ ಆನ್ ಎ ಪ್ಲಾಕ್, ಅಂದರೆ ಆಂಬುಲೆನ್ಸ್ಗಳ ಬಣ್ಣ, ಅವುಗಳ ಮೇಲಿರ್ತಕ್ಕಂತಹ ಒಂದು ಸಿಂಬಲ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವು ಆ ಸಿಂಬಲ್ಗಳು ತಿಳಿ ಹೊಳಪುಳ್ತಕ್ಕಂಥ ಒಂದು ಬೂದು ಬಣ್ಣದಲ್ಲಿರುತ್ತೆ. ಅವುಗಳ ಮೇಲೆ ಒಂದು ಲಾಂಛನಗಳಿರುತ್ತೆ. ಅವು ವೃತ್ತಿಪರತೆ ಮತ್ತು ಗಾಂಭೀರ್ಯತೆಯನ್ನು ಸೂಚಿಸ್ತವೆ ಅಂತ ಹೇಳ್ತಾರೆ. ದೇ ಕಮ್ ಟು ರೆಸ್ಟ್ ಅಟ್ ಎನಿ ಕರ್ಬ್, ಅಂದರೆ ಅವು ಯಾವುದೇ ಮಾರ್ಗದಲ್ಲಿ ಸಹ ಬಂದು ನಿಲ್ಲಬಹುದು ಅಂತ. ಇದರ ಒಂದು ಒಳಹರ್ಥ, ಸಾವು ಯಾರನ್ನು ಬಿಡೋದಿಲ್ಲ. ಯಾವುದೇ ಪ್ರದೇಶ, ಯಾವುದೇ ವರ್ಗ ಅಥವಾ ಯಾವುದೇ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಸಾವು ಕಾಡುತ್ತೆ. ಆ ಆಂಬುಲೆನ್ಸ್ಗಳು ಎಲ್ಲಿಗೆ ಬೇಕಾದರೂ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಲ್ ಸ್ಟ್ರೀಟ್ಸ್ ಇನ್ ಟೈಮ್ ಆರ್ ವಿಸಿಟೆಡ್, ಎಲ್ಲ ಸಮಯಕ್ಕೆ ಸರಿಯಾಗಿ ಆ ಒಂದು ಆಂಬುಲೆನ್ಸ್ಗಳಲ್ಲಿ ಬರುತ್ತೆ. ಅದರ ಜೊತೆಗೆ ಇದರ ಒಳಹರ್ಥ, ಸಾವು ಅಂತಕ್ಕಂಥದ್ದು ಎಲ್ಲ ಕಡೆಗೂ ಬರುತ್ತೆ, ಪ್ರತಿಯೊಬ್ಬರು ಒಂದು ದಿವಸ ಸಾವನ್ನು ಎದುರಿಸಲೇಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಮುಂದಿನ ಸ್ಟ್ಯಾನ್ಸಾಗೆ ಬಂದಾಗ, ದೆನ್ ಚಿಲ್ಡ್ರನ್ ಸ್ಟೀವ್ ಆನ್ ಸ್ಟೆಪ್ಸ್ ಆರ್ ರೋಡ್, ಆರ್ ವುಮೆನ್ ಕ್ಲೈಂಬಿಂಗ್ ಫ್ರಮ್ ದ ಶಾಪ್ಸ್, past smells of different dinners see, a wild white face that overtops, red structure blankets momently as it is carried in and stowed. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಆ ಮಕ್ಕಳು ಆಡ್ತಕ್ಕಂತಹ ಒಂದು ಮೆಟ್ಟಿಲುಗಳು ಮತ್ತು ರಸ್ತೆಗಳಲ್ಲಿ ಆ ಒಂದು ಆಂಬುಲೆನ್ಸ್ಗಳು ಬರ್ತವೆ. ಆ ಮಕ್ಕಳ ಗಮನವನ್ನು ಕೂಡ ಅವು ಸೆಳ್ಕೊಳ್ತವೆ. ಹಾಗೆ ಅವು ಅಂಗಡಿಗಳಿಂದ ಬರ್ತಕ್ಕಂಥ ಮಹಿಳೆಯರ ಗಮನವನ್ನು ಸಹ ಈ ಆಂಬುಲೆನ್ಸ್ಗಳು ಸೆಳೆಯುತ್ತೆ. ಪಾಸ್ಟ್ ಸ್ಮೆಲ್ಸ್ ಆಫ್ ಡಿಫ್ರೆಂಟ್ ಡಿನ್ನರ್ಸ್ ಸಿ, ಅಂದರೆ ಇಲ್ಲಿ ಆ ಒಂದು ಡಿನ್ನರ್ ಭೋಜನಗಳನ್ನು ಮಾಡ್ತಾ ಇರ್ತಕ್ಕಂತಹ ವಾಸನೆ ಬರ್ತಕ್ಕಂತಹ ಅವರು ಸಹ ಈ ಒಂದು ದೃಶ್ಯಗಳನ್ನು, ಆಂಬುಲೆನ್ಸ್ಗಳನ್ನು ನೋಡ್ತಾರೆ. ಅಂದರೆ ಸಾವನ್ನು ನೋಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಹೇಳುತ್ತೆ. ಅಂದರೆ ಆ ಸಾವು ಅಂತಕ್ಕಂಥದ್ದು ಹಠಾತ್ ಗಮನವನ್ನು ನೋಡುತ್ತೆ ಮತ್ತು ಆ ಒಂದು ಜನರ ಗಮನವನ್ನು ಸಹ ಅದು ಸೆಳೆಯುತ್ತೆ. ಒಂದು ಸಾವಿನ ಕಠೋರದ ಒಂದು ವಾಸ್ತವದ ನಡುವೆ ಇರ್ತಕ್ಕಂತಹ ಒಂದು ಜೀವನಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಸಾಲು ಹೇಳ್ತಾ ಇದೆ. ವೈಲ್ಡ್ ವೈಟ್ ಫೇಸ್ ದಟ್ ಓವರ್ ಟಾಪ್ಸ್, ಅಂದರೆ ಸಾವಿಗೆ ಹತ್ತಿರ ಇರ್ತಕ್ಕಂಥ ವ್ಯಕ್ತಿಯ ಮುಖದ ಒಂದು ಭಾವರಹಿತ ಭಯವನ್ನು ಇದು ಸೂಚಿಸ್ತಾ ಇದೆ. ರೆಡ್ ಸ್ಟ್ರಕ್ಚರ್ ಬ್ಲಾಂಕೆಟ್ಸ್ ಮೊಮೆಂಟ್ಲಿ, ಆ ಒಂದು ಆಂಬುಲೆನ್ಸ್ಗಳಲ್ಲಿ ರೆಡ್ ಸ್ಟ್ರಕ್ಚರ್ ಇರುತ್ತೆ, ಬ್ಲಾಂಕೆಟ್ಸ್ ಇರುತ್ತೆ. ಮೊಮೆಂಟ್ಲಿ ಎಂದಾಗ
ಅವು ಕ್ಷಣಿಕವಾಗಿರುತ್ತೆ. ಅಂದರೆ ಕೆಂಪು ಬಣ್ಣ ರಕ್ತ ಅಥವಾ ಆಪತ್ತನ್ನು ಸೂಚಿಸಬಹುದು. ಕ್ಷಣಿಕ ಅಂದರೆ ಆಂಬುಲೆನ್ಸ್ಗಳು ವೇಗವಾಗಿ ಚಲಿಸೋದ್ರಿಂದ ಜನರು ಅದನ್ನು ಪೂರ್ಣವಾಗಿ ನೋಡಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಸ್ ಇಟ್ ಈಸ್ ಕ್ಯಾರಿಡ್ ಆ್ಯಂಡ್ ಸ್ಟೌಡ್. ಆ ಆಂಬುಲೆನ್ಸ್ ಏನು ಮಾಡುತ್ತೆ, ಅವರನ್ನು ತಗೊಂಡೋಗುತ್ತೆ, ಸ್ಟೌಡ್ ಸಂಗ್ರಹ ಮಾಡುತ್ತೆ. ಅಂದರೆ ಜೀವಿತಾವಸ್ಥೆಯಿಂದ ನಿರ್ಜೀವ ವಸ್ತುವಾಗಿ ಪರಿವರ್ತನೆ ಆಗ್ತಕ್ಕಂಥ ಕ್ಷಣವನ್ನು ಇದು ಹೇಳ್ತಾ ಇದೆ. ಆಂಬುಲೆನ್ಸಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಜೀವ ಇರ್ತಾನೆ, ಆತ ನಿರ್ಜೀವವಾಗಿ ಅಲ್ಲಿ ಹೋಗಿ ಸೇರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ಸ್ಟ್ಯಾನ್ಸದಲ್ಲಿ ಆ್ಯಂಡ್ ಸೆನ್ಸ್ ದ ಸಾಲ್ವಿಂಗ್ ಎಂಪ್ಟಿನೆಸ್ that lies just under all we do and for a second get it whole, so permanent and black and true the fastened doors recede. ನೋಡಿ, ಈ ಸಾಲುಗಳಲ್ಲಿ ಕವಿಯವರು ಹೇಳ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಸೆನ್ಸ್ ದ ಸಾಲ್ವಿಂಗ್ ಎಂಪ್ಟಿನೆಸ್ ಅಂದರೆ ಸಾವಿನ ನಂತರ ಬರ್ತಕ್ಕಂತಹ ಅಂತಿಮ ಶೂನ್ಯತೆ ಎಲ್ಲ ಸಮಸ್ಯೆಗಳು ಮತ್ತು ಬಂಧಗಳಿಂದ ಒಂದು ಮುಕ್ತಿಯನ್ನು ನೀಡುತ್ತೆ. ದಟ್ ಲೈಸ್ ಜಸ್ಟ್ ಅಂಡರ್ ಆಲ್ ವಿ ಡೂ. ನಾವು ಏನೇ ಮಾಡಿದರೂ ನಮ್ಮ ಎಲ್ಲ ಪ್ರಯತ್ನಗಳು, ಆಸೆಗಳು ಮತ್ತು ಕನಸುಗಳ ಅಡಿಯಲ್ಲಿ ಆ ಮರಣ ಅಂತಕ್ಕಂಥದ್ದು ಯಾವಾಗಲೂ ಸಹ ಇದ್ದೇ ಇರುತ್ತೆ. ಆ್ಯಂಡ್ ಫಾರ್ ಎ ಸೆಕೆಂಡ್ ಗೆಟ್ ಇಟ್ ಓಲ್. ಮನುಷ್ಯರು ಕ್ಷಣಾರ್ಧದಲ್ಲಿ ತಮ್ಮ ಸಾವಿನ ವಾಸ್ತವತೆಯನ್ನು ಸಂಪೂರ್ಣವಾಗಿ ಅರ್ಥಕೊಳ್ತಾರೆ. ಸೊ ಪರ್ಮನೆಂಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಟ್ರೂ. ಅದು ನಿಜವಾಗಲೂ ಶಾಶ್ವತವಾಗಿರುತ್ತೆ, ಶೂನ್ಯವಾಗಿರುತ್ತೆ, ಇದು ಸತ್ಯವಾಗಿರುತ್ತೆ. ಅಂದರೆ ಸಾವು ಶಾಶ್ವತ, ಭಾವರಹಿತ ಮತ್ತು ಬದಲಾಯಿಸದ ಸತ್ಯ. ದ ಫಾಸ್ಟನ್ ಡೋರ್ಸ್ ರೆಸೀಡ್. ಆ ಒಂದು ಸತ್ಯವನ್ನು ಆ ಬಾಗಿಲುಗಳು ಭದ್ರಪಡಿಸುವುದರ ಮೂಲಕ ದೂರ ಸರಿಯುತ್ತೆ. ಅಂದರೆ ಆಂಬುಲೆನ್ಸ್ಗಳು ಹೊರಟಾಗ ಅದರೊಳಗಿನ ರೋಗಿಯೊಂದಿಗೆ ಪ್ರಪಂಚದ ಸಂಬಂಧ ಇಲ್ಲಿ ಕಡಿತಗೊಳ್ಳುತ್ತೆ. ಬಾಗಿಲುಗಳು ಮುಚ್ಚಿ ಆತನನ್ನು ಲೋಕದಿಂದ ದೂರ ಸಾಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೂರ್ ಸೋಲ್, ಆ ಒಂದು ಪಾಪ ಆತ್ಮ ಅಂದರೆ ಸಾಯುತ್ತಿರುವ ವ್ಯಕ್ತಿಯ ಬಗ್ಗೆ ಒಂದು ಅನುಕಂಪದ ವಾಕ್ಯ, ಆ ವ್ಯಕ್ತಿಯ ಬಗ್ಗೆ ಅನುಕಂಪವನ್ನು ಹೇಳ್ತಾ ಇದ್ದಾರೆ. ದೇ ವಿಸ್ಪರ್ಸ್ ಅಟ್ ದೇರ್ ಓನ್ ಡಿಸ್ಟ್ರೆಸ್. ಅವರು ತಮ್ಮದೇ ಆದ ಸಂಕಟದಲ್ಲಿ ಮಾತಾಡ್ತಾರೆ. ಅಂದರೆ ಇತರರು ಬೇರೆಯವರ ದುಃಖವನ್ನು ನೋಡಿ ಜನರು ತಮ್ಮದೇ ಆದ ಮರಣದ ಬಗ್ಗೆ ಆತಂಕ ಪಡ್ತಾರೆ. ನನಗೂ ಒಂದು ದಿನ ಹೀಗಾಗಬಹುದು ಅಂತ ಸೂಚಿಸ್ತಾರೆ. ನಂತರದ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಫಾರ್ ಬೋರ್ನ್ ಅವೇ ಇನ್ ಡೆಡ್ ಅಂಡ್ ಏರ್ may go the sudden shut of loss round something nearly at an end, and what cohered in it across, then the years, the unique random blend of families and fashions there at last began to loosen. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರತಕ್ಕಂಥದ್ದು ಫಾರ್ ಬೋರ್ನ್ ಅವೇ ಇನ್ ಡೆಡ್ ಅಂಡ್ ಏರ್ ಅಂದರೆ ಆ ಒಂದು ಗಾಳಿಯಲ್ಲಿ ನಿಶ್ಚಲವಾಗಿ ತಗೊಂಡು ಹೋಗ್ತಾರೆ. ಅಂದರೆ ಆಂಬುಲೆನ್ಸ್ನಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಪಂಚದಿಂದ ಸಂಪರ್ಕವನ್ನು ಕಡಿದುಕೊಂಡು ಆತ ಆ ಒಂದು ಡೆಡ್ ಅಂಡ್ ಏರ್, ಆ ಒಂದು ನಿಶ್ಚಲವಾದ ಗಾಳಿಯಲ್ಲಿ ಸಾಗಲ್ಪಡ್ತಾನೆ. ಮೇ ಗೋ ದ ಸಡನ್ ಶಟ್ ಆಫ್ ಲಾಸ್. ಸಾವಿನೊಂದಿಗೆ ಬದುಕು ಹಠಾತ್ತನೆ ಕೊನೆಗೊಳ್ಳುತ್ತೆ. ಎಲ್ಲ ಸಂಬಂಧಗಳ ಅಸ್ತಿತ್ವವು ಕಳೆದು ಹೋಗುತ್ತೆ. ರೌಂಡ್ ಸಮಥಿಂಗ್ ನಿಯರ್ಲಿ ಅಟ್ ಅನ್ ಎಂಡ್. ಆ ವ್ಯಕ್ತಿಯ ಜೀವನವು ಅಂತ್ಯಕ್ಕೆ ಬಂದಿರುತ್ತೆ, ಆತ ಕೊನೆಗೆ ಹೋಗಿರ್ತಾನೆ. ಆ್ಯಂಡ್ ವಾಟ್ ಕೋರ್ಡ್ ಇನ್ ಇಟ್ ಅಕ್ರಾಸ್. ಅದರ ಒಳಗಡೆ ಒಟ್ಟಾಗಿ ಏನಿರುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವರ ಗುರುತು, ವ್ಯಕ್ತಿತ್ವ, ಅನುಭವ ಮತ್ತು ಆತನ ಸಂಬಂಧಗಳು ಎಲ್ಲವೂ ಸೇರಿಕೊಂಡಿರುತ್ತೆ. ದ ಇಯರ್ಸ್, ದ ಯುನಿಕ್ ರ್ಯಾಂಡಮ್ ಬ್ಲೆಂಡ್ ಆಫ್ ಫ್ಯಾಮಿಲೀಸ್ ಆ್ಯಂಡ್ ಫ್ಯಾಷನ್ಸ್ ದೇರ್. ಆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಅನನ್ಯವಾಗಿದೆ. ಆತನ ಹಲವು ವರ್ಷಗಳ ಅನುಭವ, ಕುಟುಂಬ, ಫ್ಯಾಷನ್ಗಳು ಎಲ್ಲವೂ ಸಹ ಜೀವನದಲ್ಲಿ ಸೇರಿಕೊಂಡಿರುತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಕುಟುಂಬ, ಸಮಾಜ ಅವುಗಳ ಪಾತ್ರ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಅಟ್ ಲಾಸ್ಟ್ ಬಿಗನ್ ಟು ಲೂಸ್. ಅಂತಿಮವಾಗಿ ಅವೆಲ್ಲವೂ ಸಹ ಕಳೆದು ಹೋಗುತ್ತೆ. ಆತನ ಸಾವಿನೊಂದಿಗೆ ವ್ಯಕ್ತಿಯ ಗುರುತು, ಅವರ ಸಂಬಂಧಗಳು ಮತ್ತು ಆತನ ಇಂದಿನ ಎಲ್ಲ ಒಂದು ರಿಲೇಷನ್ಸ್, ಬಂಧನಗಳು ಎಲ್ಲವೂ ಸಹ ಕಳೆದು ಹೋಗ್ಬಿಡುತ್ತೆ. ಫಾರ್, ಅವು ಬಹಳ ದೂರ ಹೋಗುತ್ತೆ. ಆತ ಪ್ರೀತಿಯ ಸಂಪರ್ಕದಿಂದ ಬಹಳ ದೂರಕ್ಕೆ ಹೋಗ್ತಾನೆ. ಫಾರ್ ದ ಎಕ್ಸ್ಚೇಂಜ್ ಆಫ್ ಲವ್ ಟು ಲೈವ್ ಅಂದರೆ ಆತ ಸುಳ್ಳು, ಆ ಪ್ರೀತಿಯ ಒಂದು ವಿನಿಮಯ. ಅಂದರೆ ಮರಣವು ಪ್ರೀತಿ ಮತ್ತು ಆ ಒಂದು ಪರಸ್ಪರ ಕ್ರಿಯೆಯ ವ್ಯಕ್ತಿಯನ್ನು ಶಾಶ್ವತವಾಗಿ ದೂರ ಮಾಡುತ್ತೆ. ಅನ್ರೀಚಬಲ್ ಇನ್ಸೈಡ್ ದ ರೂಮ್. ಆತ ಒಂದು ಕೋಣೆಯೊಳಗೆ ಹೋಗ್ತಾನೆ, ಆತನನ್ನು ತಲುಪಲಾಗದಂತೆ ಮಾಡಲಾಗುತ್ತೆ. ಅಂದರೆ ಸತ್ತ ವ್ಯಕ್ತಿಯ ತಲುಪಲಾಗದ ಸ್ಥಳಕ್ಕೆ ಹೋಗ್ತಾನೆ, ಆತ ಪ್ರತ್ಯೇಕವಾಗ್ತಾನೆ, ಆತನು ಶಾಶ್ವತವಾಗಿ ದೂರ ಹೋಗ್ತಾನೆ. ದ ಟ್ರಾಫಿಕ್ ಪಾರ್ಟ್ಸ್ ಟು ಲೆಟ್ ಗೋ ಬೈ, ಬ್ರಿಂಗ್ ಕ್ಲೋಸರ್ ವಾಟ್ ಈಸ್ ಲೆಫ್ಟ್ ಕಮ್
ಆ್ಯಂಡ್ ಡಲ್ಸ್ ಟು ಡಿಸ್ಟೆನ್ಸ್ ಆಲ್ ವಿ ಆರ್. ನೋಡಿ ಈ ಕೊನೆಯ ಸಾಲುಗಳನ್ನು ಗಮನಿಸಿ. ದ ಟ್ರಾಫಿಕ್ ಪಾರ್ಟ್ಸ್ ಟು ಲೆಟ್ ಗೋ ಬೈ. ಈ ಒಂದು ಆಂಬುಲೆನ್ಸ್ ಹೋಗಬೇಕಾದ್ರೆ ಆ ಟ್ರಾಫಿಕ್ ಲೈಟ್ಸ್ ಏನು ಮಾಡುತ್ತೆ, ಅದು ಹೋಗೋದಕ್ಕೆ ದಾರಿ ಬಿಡುತ್ತೆ. ಅಂದರೆ ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡ್ತಕ್ಕಂತಹ ಆ ಒಂದು ಸಂಚಾರ, ಆ ಒಂದು ಟ್ರಾಫಿಕ್ ಜೀವನವು ಸಾವಿನ ದಾರಿಗೆ ಮಾಡಿಕೊಡ್ತಕ್ಕಂತಹ ಒಂದು ಸಿಂಬಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಬ್ರಿಂಗ್ಸ್ ಕ್ಲೋಸರ್ ವಾಟ್ ಈಸ್ ಲೆಫ್ಟ್ ಟು ಕಮ್. ಅದು ಇತರರ ಸಾವನ್ನು ನೋಡ್ತಕ್ಕಂಥದ್ದು ನಮ್ಮದೇ ಆದ ಒಂದು ಸಾವಿನ ಬಗ್ಗೆ ಅರಿವನ್ನು ಹೆಚ್ಚಿಸುತ್ತೆ. ಅಂದರೆ ಆ ರೀತಿ ಹೋಗ್ತಕ್ಕಂಥ ವ್ಯಕ್ತಿಯ ಸಾವನ್ನು ಕಂಡಾಗ ಅದು ನಮಗೆ ನಮ್ಮ ಸಾವು ಸಹ ಒಂದು ತಮ್ಮದೇ ಆದ ಒಂದು ಮರಣದ ಬಗ್ಗೆ ಅರಿವನ್ನು ಹೆಚ್ಚಿಸುತ್ತೆ. ಆ್ಯಂಡ್ ಡಲ್ಸ್ ಟು ಡಿಸ್ಟೆನ್ಸ್ ಆಲ್ ವಿ ಆರ್. ಅಂದರೆ ಸಾವು ಬದುಕಿನ ಎಲ್ಲ ಮಹತ್ವವನ್ನು ಮಂಕಾಗಿಸುತ್ತೆ. ನಾವು ಯಾರೆಂಬುದನ್ನು ಯಾರಿಗೂ ಗೊತ್ತಾಗದಂತೆ ಮಾಡುತ್ತೆ. ನಾವು ಎಲ್ಲವನ್ನು ದೂರಕ್ಕೆ ಹೋಗಿ ಮಂಕಾಗಿಸ್ತೇವೆ. ಅಂದರೆ ಸಾವು ಅಂತಕ್ಕಂಥದ್ದು ಬದುಕಿನ ಎಲ್ಲ ಮಹತ್ವವನ್ನು ಮಂಕು ಮಾಡುತ್ತೆ, ಬಿಡುತ್ತೆ. ಮತ್ತು ನಾವು ಯಾರೆಂಬುದನ್ನು ಅಪ್ರಸ್ತುತಗೊಳಿಸುತ್ತೆ. ಅಂದರೆ ಯಾರಿಗೂ ಗೊತ್ತಾಗದಂತೆ ಮಾಡುತ್ತೆ. ಡಲ್ಸ್ ಅಂತಕ್ಕಂಥದ್ದು ಮಸುಕಾಗುತ್ತೆ. ಟು ಡಿಸ್ಟೆನ್ಸ್ ಆಲ್ ವಿ ಆರ್. ನಾವೆಲ್ಲರೂ ಸಹ ಆ ಒಂದು ಸಾವಿಗೆ ಶರಣಾಗಬೇಕಾಗತ್ತೆ ಅಂತಕ್ಕಂಥದ್ದನ್ನು ಕವಿ ಫಿಲಿಪ್ ಲಾರ್ಕಿನ್ ರವರು ಈ ಪದ್ಯದಲ್ಲಿ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡ ಎಕ್ಸ್ಪ್ಲನೇಷನ್ ಕೇಳಿದ್ದೀರಾ. ಹಾಗೆ ಇಂಗ್ಲೀಷ್ ಸಮರಿಯ PDF ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ